ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿರುವಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ಶುಭಾಶಯ. ಥ್ಯಾಂಕ್ ಯು, ಧನ್ಯವಾದ ಸರ್. ಓಕೆ, ನಾಳೆ ಎಷ್ಟು ಗಂಟೆಗೆ ಮೀಟಿಂಗು? ಹಾಗೆ ಎಲ್ಲರೂ ಅಂತ ಸೂಚನೆ ಬಂದಿದೆ. ನಾನು ಇವತ್ತು ಡಿಲ್ಲಿಯಲ್ಲಿ ಕನ್ನಡ ಭವನದಲ್ಲಿ ನಾನಿದ್ದೇನೆ, ಕರ್ನಾಟಕ ಭವನದಲ್ಲಿದ್ದೇನೆ. ನಾಳೆ 10:45 ಹೋಗ್ತೇವೆ. 11 ಗಂಟೆಗೆ ಮೀಟಿಂಗ್ ನಡೆಯುತ್ತೆ. ಕರ್ನಾಟಕದ ಎಷ್ಟು ಸಂಸದರಿಗೆ ಸಚಿವ ಸ್ಥಾನ ಅನ್ನೋದ್ರ ಬಗ್ಗೆ ಏನಾದರೂ ಚರ್ಚೆ ಆಗಿದೆಯಾ? ತಮ್ಮದೇನಾದರೂ ಡಿಮಾಂಡ್ಸ್ ಇದೆಯಾ? ನಮಗಿಂತ ದೊಡ್ಡವರು ಮಾಡಿರ್ತಾರೆ, ಅದ್ರ ಬಗ್ಗೆ ನಾವೇನು ಯೋಚನೆ ಮಾಡಿಲ್ಲ. ಸಂಸದನಾಗಿ ಕೆಲಸ ಮಾಡಲಿಕ್ಕೆ ಸಿಕ್ಕಿರುವಂಥ ಅವಕಾಶವನ್ನು ಬಳಸ್ಕೊಂಡು ನನ್ನ ಕೆಲಸವನ್ನು ಶ್ರದ್ಧೆಯಿಂದ ನನ್ನ ಅಭಿವೃದ್ಧಿಗಳು ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ನಾನು ಯೋಚನೆ ಮಾಡ್ತೇನೆ. ಯಾರು ಮಂತ್ರಿ ಮಾಡಬೇಕು ಅನ್ನೋದೆಲ್ಲ ನಮಗಿಂತ ದೊಡ್ಡವರಿಗೆ ಸಂದಿರುವಂಥದ್ದು. ನಾನು ಆ ಸ್ಪರ್ಧೆಯಲ್ಲಿ ಇಲ್ಲ. ತಾವೊಂದು ಕರ್ನಾಟಕದಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರಿ, ಆ ರಿಸಲ್ಟ್ ರೀಚ್ ಆಗಿಲ್ಲ. ಅದ್ರ ಬಗ್ಗೆ ಏನಾಯಿತು ಅಂತ, ಏನು ಲೋಪದೋಷ ಆಯಿತು ಅಂತ ಸರ್? ಸಾಮಾನ್ಯವಾಗಿ ನಾವು ಕಳೆದ ಸಾರಿ ಎಷ್ಟೇ ಬರ್ಬೋದು ಅನ್ನುವಂಥ ಚರ್ಚೆಗಳಿತ್ತು. ನಮ್ಮದೇ ಆದಂಥ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಿಂದಾಗಿ ಒಂದಷ್ಟು ರಿಸಲ್ಟ್ ನಮ್ಮ ಪರವಾಗಿ ಕಡಿಮೆ, ನಮ್ಮ ನಿರೀಕ್ಷೆಗಿಂತ ಕಡಿಮೆ ಬಂದಿದೆ. ಆದರೆ 17+2 ಅನ್ನೋದೇನು ಸಣ್ಣದಲ್ಲ. 17+2 19 ಅದೇನು ಸಣ್ಣದಲ್ಲ. ಆ ಕಾರಣಕ್ಕೆ ನಮಗೆ ನನಗನ್ನಿಸುತ್ತೆ ಭಾಳ ದೊಡ್ಡ ಶಕ್ತಿಯಲ್ಲಿ ನಾವು ಇವತ್ತಿದ್ದೇವೆ. ಆ ಹಿನ್ನೆಲೆಯಲ್ಲಿ ಅದನ್ನು ಬಳಸ್ಕೊಂಡು ಮತ್ತಷ್ಟು ಪಾರ್ಟಿ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈಗ ಹಾಲಿ ಕರ್ನಾಟಕ ಸರ್ಕಾರದ ಸಚಿವರೊಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ ಭ್ರಷ್ಟಾಚಾರದ ಆರೋಪದ ಮೇಲೆ. ಚರ್ಚೆ ಇರುವುದು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದು, ಅವ್ರ ಮೇಲೆ ಇರುವಂಥ ಆರೋಪಗಳಿಗೆ ಪ್ರತಿಪಕ್ಷವಾಗಿ ನೀವು ರಾಜೀನಾಮೆ ಕೊಡಿ ಅಂತ ನಾವು ಹೇಳಿದ್ದೇವೆ. ಅದನ್ನು ಮುಖ್ಯಮಂತ್ರಿಗಳವರು ಮಾತಾಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಅದು ತನಿಖೆ ಆಗುತ್ತೆ. ಅವ್ರು ನಿರ್ದೋಷಿ ಆಗಿದ್ದರೆ ಏನಾಗಬೇಕು ಅದಾಗುತ್ತೆ, ನಮಗೆ ಗೊಂದಲ ಅಲ್ಲ. ಇವತ್ತು ಹಿಂದೆ ಶಾಸಕರಾಗಿದ್ದ ಗೂಳಿಹಟ್ಟಿ ಶೇಖರ್ ಅವರು ಒಂದು ಆಡಿಯೋವನ್ನು ಪ್ರಕಟ ಮಾಡಿ ಕೋಟಾ ಶ್ರೀನಿವಾಸ ಪೂಜಾರಿ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದ. ನಡಿ, ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆಗ ಬೋವಿ ನಿಗಮದಲ್ಲಿ 100 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿರ್ತಾರೆ. ಅದಕ್ಕೆ ನಾನು ಉತ್ತರ ಕೊಡಲಿಕ್ಕೆ ಆಗಿಲ್ಲ. ಯಾಕಂದರೆ ನಾನು ಬೆಂಗಳೂರಿಂದ ಡೆಲ್ಲಿ ವಿಮಾನದಲ್ಲಿ ಬರುವಾಗ ಆಗಿರುವಂಥ ಘಟನೆಗಳದ್ದು. ಮೀಡಿಯಾದವರೆಲ್ಲ ನನಗೆ ಫೋನ್ ಮಾಡಿ ಹೌದಾ ಅಂತ ಕೇಳಿರ್ತಾರೆ. ಇದಕ್ಕೆ ವಾಸ್ತವಿಕವಾಗಿ ಯಾರನ್ನು ಸಮಾಧಾನಪಡಿಸಲಿಕ್ಕೆ ಮತ್ತು ಯಾರನ್ನು ಸಂತೋಷಪಡಿಸಲಿಕ್ಕೆ ಗೂಳಿಹಟ್ಟಿ ಶೇಖರ್ ಅವರು ಈ ಮಾತಾಡಿದ್ದಾರೋ ನನಗೆ ಗೊತ್ತಿಲ್ಲ. ಅವರು ಕೂಡ ಬೋವಿ ನಿಗಮದ ಅಧ್ಯಕ್ಷರಾಗಿದ್ದರು ನಮ್ಮ ಸರ್ಕಾರದ ಅವಧಿಯಲ್ಲಿ. ಅವರು ಕೂಡ ಬೋವಿ ನಿಗಮದ ಅಧ್ಯಕ್ಷರಾಗಿದ್ದರು. ನಾನು ಸಮಾಜ ಕಲ್ಯಾಣ ಮಂತ್ರಿಯಾಗಿ ಜವಾಬ್ದಾರಿ ತಗೊಂಡಿದ್ದೆ. ನಾನು ಸಮಾಜ ಕಲ್ಯಾಣ ಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ್ತಿರುವಾಗಲೇ ಅಧಿಕಾರಿಗಳು ಹಣ ದುರುಪಯೋಗ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ನನಗೆ ಸಿಕ್ತು. ನಾನೆಲ್ಲ ಅಧಿಕಾರಿಗಳನ್ನು ನನಗೆ ನೆನಪಿರುವಂತೆ ಆಗ ಮಣಿವಣ್ಣವರು ಕಾರ್ಯದರ್ಶಿಯಾಗಿದ್ದರು, ಸಮಾಜ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಯಾಗಿದ್ದರು. ಅಧಿಕಾರಿಗಳನ್ನು ಕರೆದು ಕೇಳಿದಾಗ ಹಣ ದುರುಪಯೋಗದ ಬಗ್ಗೆ ಆಪಾದನೆ ಉಂಟು ಅಂತ ನನಗೆ ತಿಳಿದು ಬಂದ ತಕ್ಷಣ, ಇದು ಮೊದಲೇ ಆಗಿರೋದು, ನಾನು ಮಂತ್ರಿಯಾಗಿದ್ದು ಮೊದಲೇ ಆಗಿರೋ ಘಟನೆ ಬಂದ ತಕ್ಷಣ ನಾನು ಮುಖ್ಯಮಂತ್ರಿಗಳ ಅನುಮತಿ ತಗೊಂಡು ಅದನ್ನು ಸಿಒಡಿ ತನಿಖೆ ಹಾಕಿದ್ದೆ. ಈಗ ಹೆಚ್ಚು ಕಡಿಮೆ 1 ವರ್ಷ ಆಯಿತು, ನನ್ನ ಮಂತ್ರಿಗಿರಿ ಹೋಗಿ 1 ವರ್ಷ ಆಯಿತು. ಯಾರು ಆರೋಪಿಗಳಿದ್ದಾರೆ, ಮಂತ್ರಿ ಇವರ ಅಧಿಕಾರಿಗಳ ಏನು ಯಾರನ್ನ ಬೇಕಾದ್ರೂ ಜೈಲಿಗೆ ಹಾಕಲಿ, ನಂದೇನು ಆಕ್ಷೇಪಗಳಿಲ್ಲ. ಈ 1 ವರ್ಷಗಳು ಬಿಟ್ಟು ಯಾವುದೋ ನಿಮ್ಮ ಸರ್ಕಾರದಲ್ಲಿರುವಂಥ ಯಾರೊಬ್ಬ ಮಂತ್ರಿ ಮೇಲೆ ಆರೋಪಗಳು ಬಂದಾಗ ಹಿಂದೆ ಇದು ಉಂಟು ಅಂತ ಹೇಳಿದರೆ ಅದಕ್ಕೆ ಗೌರವ ತರುವಂಥ ವಿಚಾರಗಳಲ್ಲ. ಅವರು ಮತ್ತೆ ಮುಂದುವರೆದು ಹೇಳಿದ್ರಂತೆ 60 ಕೋಟಿ ರೂಪಾಯಿ ಆಸ್ತಿ ಉಂಟು ಶ್ರೀನಿವಾಸ ಪೂಜಾರಿ ಕೈಯಲ್ಲಿ, ಪ್ರಾಮಾಣಿಕ ಆಗುವುದು ಹೇಗೆ ಅಂತ ಕೇಳಿದ್ರಂತೆ. ಅವ್ರಿಗೆ ಗೊತ್ತಿಲ್ಲ. ಮೀಡಿಯಾ ಒಂದು, ಮಾಧ್ಯಮ ಒಂದು ತಪ್ಪಾಗಿ 3.5 ಕೋಟಿ ಬದಲು 63 ಕೋಟಿ ಏನೋ ಅಂತ ಪ್ರಕಟಿಸಿತ್ತು. ನಾನು ವಿನಂತಿ ಮಾಡಿ ಅದನ್ನು ಪರಿಶೀಲನೆ ಮಾಡಿ ಅಂತ ಹೇಳಿದಾಗ ಅದೇ ಮಾಧ್ಯಮದವರು ಇದು ತಪ್ಪಾಗಿದೆ, ನಮಗೆ ವಿಷಾದಿಸ್ತೇವೆ ಅಂತ ಹೇಳಿದ್ದು ಕೂಡ ನನಗೆ ನೆನಪಿಟ್ಟು ಅದು ಅವ್ರು ನೋಡದೇ ಇರ್ಬೋದು. ಹಾಗಾಗಿ ಅದರ ಸ್ಪಷ್ಟತೆಗಳನ್ನು ಅವ್ರು ಗಮನದಲ್ಲಿಟ್ಟುಕೊಂಡು ಒಬ್ಬ ಜವಾಬ್ದಾರಿಯುತವಾದಂಥ ವ್ಯಕ್ತಿಗಳು ಮಾತಾಡಬೇಕಾದಂಥ ಅವಶ್ಯಕತೆಗಳಿದೆ ಅಂತ ನನಗನ್ನಿಸುತ್ತೆ. ಆ ಕಾರಣಕ್ಕೆ ಅವರು ನನ್ನ ಒಂದು ಕಾಲದ ಸ್ನೇಹಿತರು, ಇವತ್ತು ಏನು ವೈರಿಗಳಂತೇಳಿ ನಾವು ಭಾವಿಸಬೇಕಾಗಿಲ್ಲ, ಒಂದು ಕಾಲದ ಸ್ನೇಹಿತರು. ಆಗ ಅವರ ಬದಲು ಬೇರೆ ಯಾರಾದರೂ ಆರೋಪ ಮಾಡಿದ್ದಿದ್ರೆ ಖಂಡಿತ ಮಾನನಷ್ಟ ಮೊಕದ್ದಮೆ ಹಾಕ್ತಾಯಿದ್ದೆ ಅಂತ ನನಗನ್ನಿಸಿದೆ. ಇಷ್ಟಾಗಿಯೂ ಕೂಡ ನಾನು ಸಿದ್ದರಾಮಯ್ಯನವರಿಗೆ ಆಗ್ರಹಪಡಿಸ್ತೇನೆ, ಹಿಂದಿನ ಸರ್ಕಾರವೂ ಏನಾದರೂ ತಪ್ಪಾಗಿದ್ದರೆ, ₹1 ಭ್ರಷ್ಟಾಚಾರ ಮಂತ್ರಿ ಮೂಲಕ ಆಗಿದೆ ಅಂತ ಇದ್ದರೆ ನೀವು ಯಾವ ಕ್ರಮಕ್ಕೆ ಬೇಕಾದರೂ ತಗೊಳ್ಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಓಕೆ, SIT ತನಿಖೆಗೆ ಏನಾದರೂ ಕೊಟ್ಟರೆ ತಾವು ಅದನ್ನು ಸ್ವಾಗತಿಸ್ತೀರಾ? ಅದು ಎಂಥ ಬೇಕಾದರೂ ಕೊಡಿ ಎಂದೆ. ನೀವು CBI ಕೊಡ್ತೀರಿ, SI ಕೊಡ್ತೀರಿ, ಏನು ಬೇಕಾದ್ರೂ ಕೊಡಿ, ನಮ್ದು ಏನೂ ಗೊಂದಲ ಇಲ್ಲ. ₹1 ಭ್ರಷ್ಟಾಚಾರ ಮಂತ್ರಿಯಿಂದ ಆಗಿಲ್ಲ.
ಮತ್ತೆ ಮೊದಲು ನಾನು ಬರುವ ಮುಂಚೆ ಅಧಿಕಾರಿಗಳಿಂದಾಗಿದ್ದು ಅದ್ರ ಮೇಲೆ ಕ್ರಮ ತಗೊಳ್ಳಿ ನನ್ನ ಆಗ್ರಹ ಇತ್ತು. ನಾನೇ ಮಾಡಿದ್ದೆ, ಶಿವಡಿ ತನಿಖೆ ಆಗಿದೆ, 1 ವರ್ಷವರೆಗೆ ಸುಮ್ಮನಿದ್ದು. ಈಗ ಅದೇನೋ ಒಂದು ಗೊಂದಲ ಆಯಿತು ಅಂತ ಹೇಳಿದ ತಕ್ಷಣ ನಾವು ಪ್ರತಿಪಕ್ಷದವ್ರು ಮಾತಾಡಿದ್ವಿ ಅಂತ ಕೇಳಿದ್ರೆ ನಿಮ್ಮ ಕಾಲದಲ್ಲಿ ಹೀಗಾಗಿದೆ ಅನ್ನೋದು ಗೌರವ ತರೋದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಯಾವೊಂದು ಸರ್ಕಾರ ಬರುತ್ತೆ ಹೋಗುತ್ತೆ, ಸತ್ಯಕ್ಕೆ ಅಪಚಾರ ಆಗಬಾರ್ದು ಅನ್ನೋದು ಒಂದು ಸಾತ್ವಿಕವಾದ ನಿಲುವು. ಆ ನಿಲುವಿಗೆ ಆಗ್ರಹ ಪಡಿಸ್ತೇನೆ. ತನಿಖೆ ಮಾಡಿ ಅಪರಾಧಿಗಳು ಯಾರೇ ಇದ್ರೂ ಕ್ರಮ ತಗೊಳ್ಳಿ, ಸತ್ಯಕ್ಕೆ ಅನ್ಯಾಯ ಆಗದಂತೆ ಎಚ್ಚರ ವಹಿಸಿ ಅನ್ನೋದು ಸಿದ್ದರಾಮಯ್ಯನವರಿಂದ ನನ್ನ ಆಗ್ರಹ. ಕೋಟ ಶ್ರೀನಿವಾಸ ಪೂಜಾರಿ ಅವರ, ತಾವು ರಾಜ್ಯದ ಮಂತ್ರಿಗಳಾಗಿ ಕೆಲಸ ಮಾಡಿದ್ದೀರಿ. ಕೇಂದ್ರದ ಸಚಿವ ಸ್ಥಾನದ ಏನಾದರೂ ಅವಕಾಶ ತಮಗೆ ಬಂದರೆ ತಾವು ಅದನ್ನು ಸ್ವಾಗತಿಸ್ತೀರಾ? ಏನಾದರೂ ಆಕಾಂಕ್ಷಿತೀರಾ ಹೇಗೆ ಅಂತ? ಇಲ್ಲ, ನಾನು ಆಕಾಂಕ್ಷೆ ಇಲ್ಲ. ನನಗೆ ಪಾರ್ಟಿ ಹಿರಿಯರೆಲ್ಲ ಒಟ್ಟು ಸೇರಿ ಬೇರೆ ಬೇರೆ ಕಾರಣಕ್ಕೆ ಈ ಸರ್ತಿ ನೀನು MP ಸ್ಥಾನಕ್ಕೆ ನಿಲ್ಲಬೇಕು ಅಂತ ಸೂಚನೆ ಕೊಟ್ಟಿದ್ದರು. ಪಾರ್ಟಿ ನನ್ನನ್ನು ಹಲವಾರು ಬಾರಿ ಮಂತ್ರಿಗಳು ಮಾಡಿತ್ತು, ವಿರೋಧ ಪಕ್ಷ ನಾಯಕನಾಗಿತ್ತು. ಮೊನ್ನೆ ಕೂಡ ನಾನು ಕ್ಯಾಬಿನೆಟ್ನಲ್ಲಿದ್ದೆ, ವಿರೋಧ ಪಕ್ಷ ನಾಯಕ ಅಂದರೆ ಕ್ಯಾಬಿನೆಟ್ ಆಗಿದ್ದೆ. ಆದರೆ ಪಾರ್ಟಿ ಕೆಲವೊಂದು ನಿಯಮಗಳನ್ನು ಇಟ್ಟುಕೊಂಡು ನೀನು ನಿಲ್ಲಬೇಕು ಅಂತ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ನಾನು ನಿಂತಿದ್ದೆ. ಇವತ್ತು ಪಾರ್ಟಿಯ ಶ್ರಮ, ಕಾರ್ಯಕರ್ತರ ಶ್ರಮ, ನರೇಂದ್ರ ಮೋದಿಯವರ ಮೇಲಿರುವಂಥ ಗೌರವ, JDS ಮತ್ತು BJP ಎಲ್ಲ ಮುಖಂಡರು ಒಟ್ಟಾಗಿ ಮತ್ತು ಎಲ್ಲ ಕಾರ್ಯಕರ್ತರು ಒಂದು ಸಮನ್ವಯದಿಂದ ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ನಮ್ಮ ನಿರೀಕ್ಷೆಗಿಂತ ದಾಖಲೆ ಅಂತರದಲ್ಲಿ ನನ್ನ ಗೆಲುವಾಗಿದೆ. ಗೆಲುವನ್ನು ಅತ್ಯಂತ ಗೌರವದಿಂದ ನಾನು ಸ್ವೀಕಾರ ಮಾಡಿದ್ದೇನೆ. ಇನ್ನೂ ಒಂದು ಪಾರ್ಟಿ ಏನು ಮಾಡಬೇಕು ಅಂತ ನನ್ನ ಮಿತಿ ಇಲ್ಲ. ನಾನು ಸಂಸದನಾಗಿ ಕೆಲಸ ಮಾಡಬೇಕು ಅಂತ ನನ್ನ ಯೋಚನೆ ಇದೆ. ಈ ಸಚಿವನೂ ಸೇರಿದಂತೆ ಯಾವುದ್ರ ಬಗ್ಗೆ ನನ್ನ ಆಕ್ಷೇಪ ಇಲ್ಲ. ದೇಶದಲ್ಲಿ ಸರ್ NDA ಮೈತ್ರಿಕೂಟ ಮತ್ತು BJPಯ ವೋಟ್ ಈ ಬಾರಿ ಕಮ್ಮಿ ಆಗಿತ್ತು, ಸ್ವಲ್ಪ ನಂಬರ್ಸ್ ಬಹುಮತವನ್ನು ದಾಟಿಲ್ಲ. ಹೀಗಾಗಿ ಅಲಯನ್ಸ್ ಗೌರ್ಮೆಂಟ್ ಫಾರ್ಮ್ ಆಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ದುರ್ಗಮ ಹಾದಿ ಅಂತೇಳಿ ಅನಿಸುತ್ತಾ ಸರ್? ಮತ್ತು ಮೋದಿ ವರ್ಚಸ್ಸು ಏನಾದರೂ ಕಮ್ಮಿ ಆಯ್ತಂತ ಅನ್ಸುತ್ತಾ ಈ ಎಲೆಕ್ಷನಲ್ಲಿ, ಹೇಗೆ ಅಂತ? ಯಾರು ನಮ್ಮನ್ನು ಪರಾಮರಿಸುವವರು, ನಮ್ಮ ವಿರೋಧ ಇರುವವರು ಯಾರೂ ಕೂಡ ಈ ದೇಶಕ್ಕೆ ಗೌರವ ಎಲ್ಲಿಂದ ಬಂತು ಕೇಳಿದರೆ ನರೇಂದ್ರ ಮೋದಿಯವರ ಆಡಳಿತ ಮೂಲಕ ಬಂತು ಅನ್ನುವಂಥ ಸೂರ್ಯನಷ್ಟೇ ಸತ್ಯವಾದಂಥ ವಿಚಾರಗಳನ್ನು ಹೇಳ್ತಾರೆ. ನಮ್ಮ ವಿರೋಧಿಗಳು ಕೂಡ ಅದನ್ನು ಅಲ್ಲಗಳಿತಾ ಇಲ್ಲ. ಈ ಚುನಾವಣೆಯಲ್ಲಿ ನಾವು 400ನ ಮೀರಬಹುದು ND ಅಂತ ಯಾಕೆ ಹೇಳಿದ್ವಿ ಅಂತ ಹೇಳಿದರೆ, 500 ವರ್ಷಗಳಿಂದ ನೆನಗಿಗೆ ಬಿದ್ದಿರುವಂಥ ರಾಮ ಜನ್ಮಭೂಮಿ ವಿವಾದವನ್ನು ಪರಿಹರಿಸಿದ್ದೇ ನಮ್ಮ ಸರ್ಕಾರ. ಸುಪ್ರೀಂ ಕೋರ್ಟಿನ ಆದೇಶದ ಮೂಲಕ ಎಲ್ಲರನ್ನೂ ವಿಶ್ವಾಸ ತಗೊಂಡು, ಹಿಂದೂ ಮುಸ್ಲಿಂ ಅಂತ ಇರಲಿಲ್ಲ, ಅಲ್ಲಿ ವಿಶ್ವಾಸ ತಗೊಂಡು ನಾವು ಮಾಡಿದ್ದೇವೆ. ನಾವು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ತಂದೆವು. 370ನ ರದ್ದು ಮಾಡಿ ಕಾಶ್ಮೀರವನ್ನು ಭಾರತ ತೆಕ್ಕೆ ಒಳಗೆ ತಗೊಂಡು ಬಂದೆವು. ಇಡೀ ಜಗತ್ತಿನಲ್ಲಿ ಭಾರತ ಗೌರವ ಹೆಚ್ಚಿತ್ತು. ಆರ್ಥಿಕವಾಗಿ ಭಾರತ ಸದೃಢ ಆಯಿತು. ಭಯೋತ್ಪಾದನೆ ನಿಗ್ರಹ ಮಾಡಲಾಯಿತು. ಇದೆಲ್ಲವೂ ಕೂಡ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಸಲ್ಲಬೇಕಾದಂಥ ಗೌರವ. ಆದರೆ ಕೊನೆಯ ಗಳಿಗೆಯಲ್ಲಿ ನಾವು 1 ಲಕ್ಷ ರೂಪಾಯಿ ಕೊಡ್ತೇವೆ, 8,500 ರೂಪಾಯಿ ಮಹಿಳೆಯರಿಗೆ ಕೊಡ್ತೇವೆ, ನಮಗೆ ಓಟ್ ಹಾಕಿ ಅಂತ ಹೇಳಿದ್ರ ಪರಿಣಾಮ ಒಂದು ರೀತಿ ಬಡವರಲ್ಲಿ ಗೊಂದಲ ಆಗಿ ಈ ವಾತಾವರಣ ಸೃಷ್ಟಿಯಾಯಿತು ಅಂತ ನನಗನ್ನಿಸುತ್ತೆ. ಅದಕ್ಕೆ ಆಧಾರ ಏನು ಕೇಳಿದರೆ, ಓಟ್ ಹಾಕಿದವರು ಕಾಂಗ್ರೆಸ್ ಕಚೇರಿ ಎದುರು 1 ಲಕ್ಷ ಕೊಡ್ತೀವಿ ಅಂತ ಹೇಳಿರಿ, ಕೊಡಿ ಅಂತೇಳಿ ಸಾಲ್ಗಟ್ಟಿ ನಿಂತ್ಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಅಭಿವೃದ್ಧಿಯ ಮೇಲೆ, ವಿಚಾರದ ಮೇಲೆ, ವೈಚಾರಿಕ ವಿಚಾರದ ಮೇಲೆ ಮತ ಕೇಳೋದು ಒಂದು ಭಾಗ, ನಾನು ನಿಮ್ಗೆ ಹಣ ಕೊಡ್ತೇನೆ ಗೆದ್ದರೆ ಅಂತ ಹೇಳೋದು ಮತ್ತೊಂದು ಭಾಗ. ಹಾಗಾಗಿ ನಮ್ಮಲ್ಲಿ ಆ ದೋಷದಿಂದಾಗಿ, INDA ಅವರ ಅಪಪ್ರಚಾರದಿಂದಾಗಿ ನಮಗೆ ನಮ್ಮ ವೇಗಕ್ಕೆ ತಡೆ ಬಿದ್ದಿದೆ ಅಂತ ನನಗನ್ಸುತ್ತೆ. ಮುಂದಿನ ದಿವಸಗಳಲ್ಲಿ ಜನ ಅದನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ ನನ್ನ ಭಾವನೆ. ಧನ್ಯವಾದಗಳು ಸರ್. ನೋಡಿ, ಇದು ಕೋಟ ಶ್ರೀನಿವಾಸ ಪೂಜಾರಿ ಅವರ ಮಾತಾಗಿದೆ. ಮಾನ್ಯ ನೂತನ ಸಂಸದರು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ನವದೆಹಲಿ.